ಕೇರಳದಲ್ಲಿ ಕೋವಿಡ್ ಕೇಸ್ಗಳ ಹೆಚ್ಚಳವಾಗ್ತಾ ಇರೋದ್ರಿಂದ ಗಡಿ ಜಿಲ್ಲೆಗಳನ್ನು ಅಲರ್ಟ್ ಮಾಡಲಾಗಿದೆ. ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಭಾಗದಲ್ಲಿ ಆ ಭಾಗದ ಗ್ರಾಮಗಳಲ್ಲಿ ತೀವ್ರ ನಿಗಾವನ್ನ ಆರೋಗ್ಯ ಅಧಿಕಾರಿಗಳು ವಹಿಸಿದ್ದಾರೆ. ಗಡಿ ಭಾಗದ ಜನರಲ್ಲಿ ಕೋವಿಡ್ ಲಕ್ಷಣ ಇರುವವರನ್ನ ಗುರುತು ಮಾಡಲಾಗ್ತಾ ಇದೆ. ILI ಸಾರಿ ಪ್ರಕರಣ ಗುರುತಿಸೋದಕ್ಕೆ ಆರೋಗ್ಯ ಇಲಾಖೆಗೆ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಪ್ರತಿದಿನ 331 ಟೆಸ್ಟ್ಗಳನ್ನು ಇಲಾಖೆ ಟಾರ್ಗೆಟ್ ಇಟ್ಟುಕೊಂಡು ಆ ಟೆಸ್ಟ್ಗಳನ್ನು ಮಾಡ್ತಾ ಇದೆ. ಹಾಗಾದ್ರೆ ಈ ಗಡಿ ಜಿಲ್ಲೆ ಮಂಗಳೂರಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಪಕ್ಕದ ಕೇರಳದಿಂದ ಇಲ್ಲಿಗೆ ಬರುವಂತ ಜನರ ಮೇಲೆ ಯಾವ ರೀತಿಯಾಗಿ ನಿಗಾ ಇರಿಸಲಾಗುತ್ತೆ, ಸಿದ್ಧತೆಗಳು ಹೇಗಿವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ಪ್ರತಿನಿಧಿ ಮಂಗಳೂರು DH ಜೊತೆ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಸಹಜವಾಗಿ ಅದರ ಗಡಿ ಭಾಗವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದೆ. ಅದೇ ರೀತಿ ಇಲ್ಲಿರುವಂತಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಈ ಗಡಿ ಭಾಗದಲ್ಲಿ ತಗೊಂಡಿದ್ದಾರೆ ಅಂತ ಮಾತಾಡಲಿಕ್ಕೆ ನಮ್ಮೊಂದಿಗೆ ಜಿಲ್ಲಾ ವೈದ್ಯಾಧಿಕಾರಿ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ದಕ್ಷಿಣ ಕನ್ನಡ ಮತ್ತು ಕೇರಳ, ಕಾಸರಗೋಡು ಜಿಲ್ಲೆ, ಗಡಿ ಜಿಲ್ಲೆಗಳು, ಅಲ್ಲಿಂದ ಬರುವಂತಹ ಜನರನ್ನು ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ? ನಮಸ್ಕಾರ. ಈಗ ಕೇರಳದ ಕಾಸರಗೋಡಲ್ಲಿ ಇದುವರೆಗೆ 27 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಅದರಲ್ಲಿ 25 ಹೋಮ್ ಐಸೋಲೇಷನ್ಲಿದ್ದಾರೆ. ಇನ್ನು 2 ನಿನ್ನೆವರೆಗೂ ಅವರು ಆಸ್ಪತ್ರೆಯಲ್ಲಿದ್ದರು. ಈಗ ಇವತ್ತು ಬಿಡುಗಡೆ ಹೊಂದ್ತಾರೆ ಅಂತೇಳಿ ನಾನು ನಿನ್ನೆ ಕಾಸರಗೋಡಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳೊಂದಿಗೆ ಸಂವಾದ ಮಾಡಿದಾಗ ಅವರು ಹೇಳ್ತಾ ಇದ್ರು. ಸೊ ಅಲ್ಲಿ ಕೂಡ ಅವ್ರನ್ನ ಕೇಳಿದಾಗ ಯಾವ ರೀತಿ ಪರಿಸ್ಥಿತಿಯಿಂದ ನಾನು ಕೇಳಿದಾಗ ಇಲ್ಲಿ ಆ ಥರ ಏನು ಗಾಬರಿ ಪಡೋ ಅಂಥ ಸಿಚುವೇಶನ್ ಏನಿಲ್ಲ. ಬಟ್ ದಿವಸಕ್ಕೆ 50 ಪರೀಕ್ಷೆ ಮಾಡ್ತೀವಿ. 50 ಪರೀಕ್ಷೆ ಮಾಡಿದ್ರೆ 1 ಅಥವಾ 2 ಪರೀಕ್ಷೆ ಪಾಸಿಟಿವ್ ಬರುತ್ತೆ ಅಷ್ಟೇ. ಹಾಗೆ ಗಾಬರಿ ಆಗೋವಂಥದ್ದು ಏನಿಲ್ಲ ಅಂತ ಹೇಳಿದ್ದಾರೆ. ಸೊ ಇದರ ಹೊರತಾಗಿ ಇವತ್ತು ಮಧ್ಯಾಹ್ನ 12ವರೆಗೆ ನಮಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನಿಲ್ ಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು, ಕಮಿಷನರ್ ಸರು, MD NHM ಅವರೆಲ್ಲ VC ಮಾಡಿದ್ರು ನಮಗೆ. ಸೊ ಅಲ್ಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೂ ಲಿಖಿತವಾಗಿ ಮಾರ್ಗಸೂಚಿ ಕೂಡ ಬಂದಿದೆ. ಇದರಲ್ಲಿ ಗಡಿ ಭಾಗದಲ್ಲಿ ನಿರ್ದಿಷ್ಟವಾಗಿ ನಿರ್ಬಂಧಗಳನ್ನು ಏನು ಹೇರಿಲ್ಲ. ಆದರೆ ಗಡಿ ಭಾಗದಿಂದ ಬರುವಂತಹ ರೋಗಿಗಳೇನು ಚಿಕಿತ್ಸೆಗೆ ನಮಗೆ ಮಂಗಳೂರಿಗೆ ಬಹುತೇಕ 8 ಮೆಡಿಕಲ್ ಕಾಲೇಜ್ ಬರ್ತಾರೆ. ಬಂದಂತಹ ರೋಗಿಗಳಲ್ಲಿ ಏನಾರು ILI ಸಾರಿ ಇದ್ದರೆ ಅವರ ನಿರಂತರ ಅನುಸರಣೆಗೆ ನಾವು ಕ್ರಮವನ್ನು ವಹಿಸ್ತಿದ್ದೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು 4/12/2023 ಖಾಸಗಿ ವೈದ್ಯಕೀಯ ಸಂಸ್ಥೆಗಳು, ವೈದ್ಯಕೀಯ ಕಾಲೇಜುಗಳು ಹಾಗೂ ನಮ್ಮ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಕೂಡ ನಾವು ನಿರಂತರವಾಗಿ ILI ಮತ್ತು ಸಾರಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನು ಕೊಟ್ಟು ಅದರ ಅನುಸಾರ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಹೇಳಿದ್ವಿ. ಈಗ ನಮ್ಮ ಗಡಿ ಜಿಲ್ಲೆಗಳಲ್ಲಿ, ಈಗ ಗಡಿ ಜಿಲ್ಲೆ ಆದ ಕಾರಣ ಇಲ್ಲಿರೋ ತಾಲೂಕುಗಳು ಅಂದರೆ ಹಳ್ಳಿಗಳು ತುಂಬ ಕೇರಳದ ಗಡಿಗೆ ಹೊಂದ್ಕೊಂಡಿದ್ದಾವೆ. ಅಲ್ಲಿಯ ಜನರ ಮೇಲೆ ಯಾವ ರೀತಿ ನಿಗಾ ವಹಿಸ್ತಾರೆ? ಈಗ ನಿರಂತರವಾಗಿ ಬರೋರ ಮೇಲೆ ನಿಗಾ ಇಡೋದಂತಂದರೆ ಸಿಂಪ್ಟಮ್ಸ್ ಬರೋವಂಥದ್ದು ಎಲ್ಲಿ ಆಸ್ಪತ್ರೆಗೆ ಯಾರು ಬರ್ತಾರೆ ಅಥವಾ ಕ್ಷೇತ್ರ ಭೇಟಿ ಮಾಡೋ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇವರುಗಳು ಭೇಟಿ ಮಾಡಿದಾಗ ಯಾರು ಹೊಸಬ್ರು ಬಂದಿರ್ತಾರೆ ಅವ್ರಿಗೇನಾದ್ರು ರೋಗ ಲಕ್ಷಣಗಳಿದ್ದರೆ ಕೂಡಲೇ ಅವರು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ಹೇಳಿದ್ವಿ. ಅದರ ಹೊರತಾಗಿಯೂ ಕೂಡ ನಿರ್ಬಂಧ ಇಲ್ಲ. ಈಗ ನಮಗೆ ಬೆಳ್ತಂಗಡಿ ತಾಲೂಕನ್ನು ಒಂದನ್ನು ಹೊರತುಪಡಿಸಿ ಉಳಿದ 4 ತಾಲೂಕುಗಳಲ್ಲೂ ಕೇರಳದ ಕಾಸರಗೋಡು ಗಡಿಯನ್ನು ಹಂಚ್ಕೊಂಡಿದ್ದೀವಿ ನಾವು. ಮತ್ತು ಇಲ್ಲಿ ಈಗ ಟೆಸ್ಟಿಂಗ್ ಯಾವ ರೀತಿ ಮಾಡ್ತೀರಿ ಸರ್? ಈಗ ಪರೀಕ್ಷೆಗೆ ಈಗ ನಮ್ಮ ಹತ್ರ ವೆನ್ಲಾಕ್ ಆಸ್ಪತ್ರೆಯಲ್ಲಿ 300 ಕಿಟ್ಟು RT-PCR ಇದ್ದದ್ದನ್ನು ನಾವೀಗ 100 ಕಿಟ್ಟನ್ನು ನಾವು ನಮ್ಮ 4 ತಾಲೂಕುಗಳಿಗೆ 20-25 ಹಂಚಿ ಆಯಾ ತಾಲೂಕು ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದೀವಿ. ಈಗ ಅವಶ್ಯಕತೆ ತಕ್ಕಂತೆ ಅದನ್ನು ಅಲ್ಲೇ ಪರೀಕ್ಷೆ ಅದು ಸ್ವಾಬ್ ತೆಗೆದುಬಿಟ್ಟು ವಾಪಸ್ ಇಲ್ಲಿ ಕಳಿಸ್ತಾರೆ. ಈಗ ಲ್ಯಾಬ್ ಕೂಡ ನಾವೀಗ ನಮಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ. ನಮಗೆ ಮೈಕ್ರೋಬಯಾಲಜಿಸ್ಟು ಇರೋವ್ರನ್ನ ಮತ್ತೆ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ಈಗ ಸದ್ಯಕ್ಕೆ ಇವತ್ತೆಲ್ಲ ಹಾಕ್ಕೊಳ್ತೀವಿ. ನಾಳೆಯಿಂದ ಟೆಸ್ಟಿಂಗ್ ಶುರುವಾಗುತ್ತೆ. ಒಂದು ಪರಿಸ್ಥಿತಿ ಅನುಗುಣವಾಗಿ ಈಗ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದೀರಿ. ಹಾಗೆ ಬೆಡ್ಗಳ ವ್ಯವಸ್ಥೆ ಆಗ್ಬೋದು, ಹಾಗೆ ಆಕ್ಸಿಜನ್ ವ್ಯವಸ್ಥೆ ಯಾವ ರೀತಿ? ಈಗಾಗಲೇ ಕಳೆದ ವಾರ ನಮಗೆ ಭಾರತ ಸರ್ಕಾರದಿಂದ ಈ ಕೋವಿಡ್ ಪೂರ್ವ ಸಿದ್ಧತೆ ಮತ್ತು ಮಾಕ್ ಡ್ರಿಲ್ ಕೂಡ ಮಾಡಿದರು. ಸೊ ಅದಕ್ಕೆ ತಕ್ಕಂತೆ ಈಗ ನಮ್ಮಲ್ಲಿ ಇರುವ ಎಲ್ಲ ICUಗಳು ಹಾಗೂ ಆಕ್ಸಿಜನ್ ಪ್ಲಾಂಟ್ಗಳನ್ನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಹಾಗೂ ಆಕ್ಸಿಜನ್ ಸಿಲಿಂಡರ್ಸ್ ಎಷ್ಟಿದ್ದಾವೆ ಅದಕ್ಕೆ ತಕ್ಕಂತೆ ಏನು ಫಿಲ್ಲಪ್ ಆಗಿದ್ದಾವೆ ಎಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಈಗ ನಾವು ಇವತ್ತು ಬೆಳ್ತಂಗಡಿಗೆ ಹೋಗಿದ್ದು. ಸೊ ಅಲ್ಲಿ ನೋಡಿದಾಗ ಕೂಡ ಅವರು ಈಗ 30 ಸಿಲಿಂಡ್ರಲ್ಲಿ ಪೂರ್ತಿ ಜಂಬೋ ಸಿಲಿಂಡರ್ಸ್ ಫಿಲ್ ಆಗಿದೆ. ಹಾಗಾಗಿ ಏನು ಕೊರತೆ ಇದ್ದಂಗಿಲ್ಲ. ಈಗ ನಮ್ಮ ಈ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಬೆಡ್ಗಳೇನೇನಾದರೂ ರಿಸರ್ವ್ ಮಾಡಿಟ್ಟಿದ್ದೀರಿ? ಸದ್ಯಕ್ಕೆ ಅದು ಇದ್ದೇ ಇರುತ್ತೆ. ಈಗ ಸದ್ಯಕ್ಕೆ ಅದೇ ರೀತಿ
ಯಾವುದೇ ಅದಕ್ಕೋಸ್ಕರ ಕೋವಿಡ್ಗೋಸ್ಕರ ಮಾಡಿ ಅಂತ ಏನು ನಮಗೆ ಮಾರ್ಗಸೂಚಿ ಬಂದಿಲ್ಲ. ಬಂದ ಸಂದರ್ಭದಲ್ಲಿ ಅದನ್ನು ಖಂಡಿತ ಮಾಡ್ತೇವೆ ನಾವು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದು DHO ತಿಮ್ಮಯ್ಯ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯೂಸುರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.